ಶರಣಂ ಶರಣಂ ದೇವಿ ಕೃಪಾಕರಿ ಪಾಲಿಸು ಬಡವರ ತಾಯಿ ದೇವಿ ಶ್ರೀ ಗೌರಿ ಶರಣಂ 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 ದುರ್ಗಾಮಾತೆ ನಿನ್ನ ಮೇಲೆ ಅಗೋಚರವಾದ ಭಕ್ತಿಯನ್ನಿಟ್ಟುಕೊಂಡು ಮುಕ್ತಿಯನ್ನು ಹೊಂದುವುದಕ್ಕೆ ನಿನ್ನ ನೆಚ್ಚಿನ ಧರತಿಯನ್ನು ಬೇಡುವುದೆಂದರೆ ನಿನ್ನಲ್ಲಿ ಒಂದೇ ಒಂದು ತಾಯಿ ನಂದ ಗೋಕುಲದಂತಿರೋ ಈ ತುಂಬಿದ ಮನೆ ಸದಾ ಹೇಗೆ ನಗುನುಗುತ್ತಾ ಇರಬೇಕೆನ್ನುವುದೇ ನನ್ನ ಆಸೆ. ಅದು ಅಲ್ಲದೆ ಬಡತನದ ಬಂದಿರೋ ನಮ್ಮ ಮೇಲೆ ಕರುಣೆ ತೋರಿ ಸುಖ ಶಾಂತಿ ನೆಮ್ಮದಿನ ಕೊಟ್ಟಿರುವೆಯಲ್ಲ, ನಿನ್ನ ಎಷ್ಟು ಹೊಗಳಿ ಕೊಂಡಾಡಿದರೂ ಕೂಡ ಕಡಿಮೆನೇ ತಾಯಿ, ಕಡಿಮೆನೇ. ಆದರೆ ಎಡಬಿಡದೆ ಒಂದು ಕರುಗೂ ನನ್ನನ್ನು ಕಾಡುತ್ತಿದೆ. ಮದುವೆಯಾಗಿ 2 ವರ್ಷವಾದರೂ ಕೂಡ ನನಗೆ ಮಕ್ಕಳ ಭಾಗ್ಯವೇ ಸಿಗಲಿಲ್ಲ. ಆದಷ್ಟು ಬೇಗ ನನಗೆ ಪುತ್ರ ಸಂತಾನ ಭಾಗ್ಯವನ್ನು ಕೊಟ್ಟು ಈ ಮನೆಯಲ್ಲಿ ತೊಟ್ಟಿಲಿ ತೂಗಿಸುವಂತೆ ಕರುಣಿಸಿ ಕಾಪಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಅಮ್ಮ, ಅತ್ತಿಗೆಮ್ಮ, ಯಾಕಮ್ಮ ಮಕ್ಕಳಿಲ್ಲ ಅಂತ ಕೊರಗುವೆ? ನೀನು ಶರಗೊಡ್ಡಿ ಬೇಡಿಕೊಳ್ಳುವಾಗಲೇ
ನಿನಗೆ ವರ ನೀಡಿದ್ದಾನಮ್ಮ ನನ್ನ ತಂದೆ ಮಾರುತೇಶ. ಅಂದ್ರೆ ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ? ಅತ್ತಿಗೆಮ್ಮ, ನೀನು ಮದುವೆಯಾಗಿ ಈ ಮನೆಗೆ ಬಂದು ಎಂದಿಗೆ 2 ವರ್ಷವಾಯಿತು. ಅಂದಿನಿಂದ ಇಂದಿನವರೆಗೂ ನಾನು ಎಂದಿಗೂ ನಿನ್ನನ್ನು ಅತ್ತಿಗೆಯ ಸ್ಥಾನದಲ್ಲಿ ನೋಡಿಲ್ಲ. ಅತ್ತಿಗೆ ಎಂದರೆ ಹೆತ್ತಮ್ಮನಂತೆ ಅನ್ನುವ ನಾನುಡಿಯ ಹಾಗೆ ನಿನ್ನನ್ನು ನನ್ನ ಸ್ವಂತ ತಾಯಿ ಅಂತಲೇ ತಿಳಿದಿದ್ದೇನೆ. ಅಂದ ಮೇಲೆ ನಾನು ನಿನ್ನ ಮಗನಲ್ಲವೇನಮ್ಮ? ನಿನ್ನ ಎದೆ ಎತ್ತರಕ್ಕೆ ಬೆಳೆದಿರುವ ಮಗ ನಿನ್ನ ಪಕ್ಕದಲ್ಲಿರುವಾಗ ಮತ್ಯಾಕಮ್ಮ ನೀನು ಮಕ್ಕಳಿಲ್ಲ ಅಂತ ಕೊರಗುವೆ? ಮಗ ಪರಶು, ತಾಯಿ ಮಗನ ಬಾಂಧವ್ಯ ಮನೆಯಲ್ಲಿ ನಮಗಷ್ಟೇ ತಿಳಿಯುತ್ತದೆ. ಆದರೆ ಈ ಸಮಾಜ ಮಾತ್ರ ಅದನ್ನು ಒಪ್ಪುವುದಿಲ್ಲಪ್ಪ. ನೀ ನನಗೆ ಮಗ ಹೌದು, ನಾನು ನಿನಗೆ ತಾಯಿ ಹೌದು. ಆದರೆ ಈ ಸಮಾಜದ ಜನ ನಮ್ಮನ್ನ ಅಣ್ಣ ಅತ್ತಿಗೆ ಅಂತ ಮಾತ್ರ ಕರೆಯುತ್ತದೆ. ಒಂದು ವೇಳೆ ಈ ನಿನ್ನ ಅತ್ತಿಗೆಗೆ ಮಕ್ಕಳಾಗ್ತಿದ್ರಿ ಈ ಸಮಾಜ ಏನೆಂದು ಜರಿದು ಮಾತನಾಡುವುದೇ ಗೊತ್ತೇ? ಏನೆಂದು ಜರೆಯುತ್ತಾರಮ್ಮ? ಏನೆಂದು ಜರೆಯುತ್ತಾರೆ? ಮಕ್ಕಳಾಗದ ಬಂಜಿ ಅಂತ ಅಪಹಾಸ್ಯ ಮಾಡಿ ನಗುತ್ತಾರೆ ಮಗು. ಅಮ್ಮ, ಈ ಜಗದ ಜನತೆಯ ಬಗ್ಗೆ ನೀನು ಯಾಕಮ್ಮ ತಲೆ ಕೆಡಿಸಿಕೊಳ್ಳುವೆ ತಾಯಿ? ಈ ಸಮಾಜದ ಜನತೆ ಯಾರನ್ನೂ ಬಿಡುವುದಿಲ್ಲ, ಯಾವ ವಿಷಯವನ್ನೂ ಸಹಿಸುವುದಿಲ್ಲ. ಅಂದ ಮೇಲೆ ನೀನ್ಯಾಕಮ್ಮ ಮಾಡುವೆ ಈ ಹಾಳು ಸಮಾಜದ ಬಗ್ಗೆ ಒಣ ಚಿಂತೆಯನ್ನು? ಮಗ, ಆ ಚಿಂತೆ ನನ್ನಿಂದ ದೂರವಾಗಬೇಕಾದ್ರೆ ಆದಷ್ಟು ಬೇಗ ನನಗೆ ಮಕ್ಕಳ ಭಾಗ್ಯ ದೊರೆಯಲೇಬೇಕು. ನಾನು ಅದನ್ನೇ ಆ ದೇವರಲ್ಲಿ ದಿನನಿತ್ಯ ಬೇಡಿಕೊಳ್ಳುತ್ತೇವೆ. ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ಆಕಾಶ ಅಂಶನು ಹೊತ್ತುಕೊಂಡು ಬಂದುತ್ತಿರುವೆ. ಅದಲ್ಲದೆ ಹೊಸ ಆಮಿಷದ ಗಂಟನ್ನು ಕಟ್ಟಿಕೊಂಡು ಬಗಲಲ್ಲಿ ಇಟ್ಟುಕೊಂಡು ಬಂದಿದ್ದೇನೆ. ಅದರಲ್ಲಿ ಮಕ್ಕಳ ಭಾಗ್ಯ ಒಂದು ಮುಖ್ಯವಾಗಿದೆ. ಈ ನನ್ನ ಸಾಗರದ ಕನಸು ಎಲ್ಲಿ ಕನಸಾಗಿ ಉಳಿಯುವುದೇನು ಚಿಂತೆ ನಿಮ್ಮಣ್ಣನಿಗೆ ನನಗೆ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡುತ್ತಿದೆ ಪರಶು. ಹೋಗಲಿ ಬಿಡಮ್ಮ, ಬೇಡುವ ಧರ್ಮ ನಮ್ಮದು, ಕೊಡುವ ಕರ್ತವ್ಯ ಅವನದಲ್ಲವೇ? ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಹಾ ಅಮ್ಮ, ನೀನು ಚಿಂತಿಸಬೇಡ. ಹಾ, ಅಣ್ಣ ಇನ್ನೂ ಬಂದಿಲ್ಲವೇನಮ್ಮ? ಇನ್ನೂ ಬಂದಿಲ್ಲ ನೋಡಪ್ಪ. ನನ್ನ ಪೂಜೆ ಕೂಡ ಮುಗೀತು, ಹಾಗೆ ಅಡುಗೆ ಕೂಡ ರೆಡಿಯಾಗಿದೆ. ನಾನು ಕುಡಿಯೋದಕ್ಕೆ ನೀರು ತೆಗೆದುಕೊಂಡು ಬರ್ತೀನಿ. ಅಷ್ಟರಲ್ಲಿ ನಿಮ್ಮನ್ನ ಬರ್ತಾರೆ. ಅವ್ರು ಬಂದ ಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ. ಬೇಡಮ್ಮ ಬೇಡ. ಹಿಂಡು ಹುಲಿಗಳ ಗಂಡ ಪುಂಡ ಪ್ರಚಂಡ ಈ ನಿನ್ನ ಮಗ ಪರಶುರಾಮನಿರುವಾಗ ನೀನ್ಯಾಕಮ್ಮ ನೀರು ತರಬೇಕು? ನಾನೇ ಹೋಗಿ ನೀರು ತೆಗೆದುಕೊಂಡು ಬರ್ತೀನಿ. ಅಷ್ಟರಲ್ಲಿ ಅಣ್ಣ ಬರಬಹುದೇನೋ? ನೀವು ಅಣ್ಣನನ್ನು ನೋಡಿಕೊಳ್ಳಿ. ಸರಿ, ಆಯ್ತಪ್ಪ. ಓ ಪನ್ನಿಸ್ವಾಮಿ, ಯಾವಾಗ ಬಂದ್ರಿ? ನಾನು ಆಗಲೇ ಬಂದೆ ಸುಶೀಲಾ. ಈ ನಿಮ್ಮ ತಾಯಿ ಮಗನ ಮಮಕಾರದ ನುಡಿ ಕೇಳುತ್ತಾ ಹಾಗೆ ಬಾಗಿಲಲ್ಲಿ ನಿಂತು ಬಿಟ್ಟೆ. ಹೌದು ಸ್ವಾಮಿ, ನನ್ನ ಒಡಲ ಗರ್ಭದಲ್ಲಿ ಜನಿಸಿದ ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ವಾಸ್ತವಿ ತೋರಿಸೋ ಈ ನನ್ನ ಮಗ ನನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಲಿಲ್ಲ ಅನ್ನೋ ಹೊಟ್ಟೆ ಕಿಚ್ಚು ದಿನದಿಂದ ದಿನಕ್ಕೆ ನಾನು ಹೆಚ್ಚಾಗ್ತಾನೇ ಇದೆ. ಸುಶೀಲಾ, ಮಕ್ಕಳಿಲ್ಲ ಅಂತ ಯಾಕೆ ಚಿಂತಿಸುತ್ತಿರುವೆ? ಆ ನನ್ನ ತಂದೆ ಮಾರುತೇಶ್ವರನು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾನೆಂದು ತಿಳಿದಿರುವೆ ನಮ್ಮ ಪಾಲಿಗೆ. ಇಂದಿಲ್ಲ ನಾಳೆ ಆದರೂ ನನ್ನ ತಮ್ಮ ಗಂಡುಗಲಿ ವೀರ ಪರಶುರಾಮನ ಹಾಗೆ ಇಂದಿಲ್ಲ ನಾಳೆ ಆದರೂ ನಮಗೆ ಮಕ್ಕಳನ್ನು ಕೊಟ್ಟೆ ಕೊಡುತ್ತಾನೆ ಸುಶೀಲಾ, ಕೊಟ್ಟೆ ಕೊಡುತ್ತಾನೆ. ಹೌದು, ಎಲ್ಲವೂ ಆ ಶಿವನ ಇಚ್ಛೆ. ಬನ್ನಿ, ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ, ನಾನು ಊಟದ ಸಿದ್ಧತೆ ಮಾಡ್ತೀನಿ. ನಿಲ್ಲೇ ನನ್ನ ಪ್ರೇಮದ ಅರಿಗಿನಿಯೇ. ತುಂಬಿದ ಮನೆಯಲ್ಲಿ ಸದಾಕಾಲ ಸಂತೋಷ ತೇಲಾಡುತ್ತಿದೆ. ಆದರೆ ಯಾರು ಇಲ್ಲದ ಈ ಸಮಯದಲ್ಲಿ ಮುದ್ದಾದ ಹೆಂಡತಿಯ ಮುಖ ನೋಡಿ ಹುರುಪಿನಿಂದ ಮನಸ್ಸಿನ ಅಲೆಗಳು ಸೆಲೆಗಳಂತೆ ಸಂತಸಗೊಳ್ಳುವಾಗ ಹಾಗೆ ಒಳಗಡೆ ಹೋದರೆ ಹೇಗೆ? ಏನ್ರಿ, ಶುರು ಆಯ್ತಾ ಈ ನಿಮ್ಮ ತುಂಟಾಟ? ಹೌದೇ ನನ್ನ ತುಂಟಿಯೇ, ಸುಮ್ಮನೆ ಹತ್ತಿರವಾರೆ ನನ್ನ ಹೃದಯ ತೊಟ್ಟಿಲಲ್ಲಿ ತೂಗುವೆ ನಿನ್ನನ್ನು. ಬಾ ನನ್ನ ರಸಿ, ಯಾರು ಇಲ್ಲದ ಈ ಸಮಯದಲ್ಲಿ ಕೊಡಬಾರೆ ಒಂದು ಸಿಹಿ ಮುತ್ತಿನ ಕಾಣಿಕೆಯನ್ನ.
ನನ್ನೊಲವೇ ನೀವಾರೆ ನನ್ನ ಚೆಲುವೆ ಬಳಿವಾರೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕನಿಕೆ ಕೊಡುಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಕೊಡುಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಕೊಡುಬಾರೆ ನನ್ನ ಸನಿಹಕ್ಕೆ ಚೆಲುವೆ ಬಳಿಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಚಿನ್ನ ಏ ಚಿನ್ನ ಏನ್ರಿ ಒಂದು ಮುತ್ತು ಕೊಡ್ತೀಯ ಮುತ್ತು ಕೊಡ್ಬೇಕಾ ಹೌದು ಮತ್ತೆ ಅಷ್ಟು ದೂರ ನಿಂತ್ಕೊಂಡ್ರೆ ಮುತ್ತು ಹೆಂಗ್ರಿ ಕೊಡ್ತಾರೆ ಇತ್ತ ಬಾಳ ಮತ್ ಹತ್ರ ಬನ್ನಿ ಬಂದೆ ನೋಡು ಬರ್ರಿ ಸಿಹಿ ಮುತ್ತಿನ ಕಾಣಿಗೆ ನೀವಾರೆ ನನ್ನ ಸನಿಯಾಗೆ ಸಿಹಿ ಮುತ್ತಿನ ಕಾಣಿಗೆ ನೀವಾರೆ ನನ್ನ ಸನಿಹಕ್ಕೆ
ಪಯಣಕ್ಕೆ ಜೊತೆಗಾದೆ ನೀ ಚಿನ್ನ ಮಗು ಅರ್ಥ ಇದೆ ಇನ್ನೊಂದು ಮುತ್ತು ಕೊಡ್ಬಾರ್ದ ಮಗು ಅಳ್ತಾದ ಇನ್ನೊಂದು ಮುತ್ತು ಕೊಡಂದ್ರಿ ಏನ್ರಿ ಇನ್ನೊಂದು ಮಕ್ಕಳಾಗ್ಲಿ ಅಂತಂದು ಮತ್ತೆ ಹೌದು ಮತ್ತೆ ಹೋಗ್ರಿ ನನಗೆ ತುಂಬಾ ನಾಚಿಕೆ ಆಗುತ್ತೆ. ನಾಚಿಕೆ ಯಾಕೆ ಒಳಗಿದ ಮಗು ಇದೆ ಕೊಟ್ಬಿಡೋಣ ಒಂದು ಸಿಹಿ ಮುದ್ದಿನ ಕಾಣಿಗೆ ಈ ಬಾರಿ ನನ್ನ ಸರಿಯಾಗೆ ಲಾ 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 ಲಾ. ರೀ ಪರಶುರಾಮ್ ನೀರು ತಂದಿದ್ದಾಯ್ತು, ನಡೀರಿ ಎಲ್ಲರೂ ಸರಿ ಊಟ ಮಾಡೋಣ. ಪರಶುರಾಮ, ನಾನು ಕೋರ್ಟ್ನ ಕೆಲಸದ ಮೇಲೆ ಹೋಗಿ 3 ದಿನಗಳಾದವು. ಹೊಲದ ಕಡೆ ಏನು ತೊಂದರೆ ಆಗಿಲ್ಲ ತಾನೇ? ಇಲ್ಲಣ್ಣ, ಹೊಲದ ಕಡೆ ಏನೂ ತೊಂದರೆ ಇಲ್ಲ. ಹೊಲದ ಕೆಲಸವೆಲ್ಲ ಸರಳವಾಗಿ ನಡೆದಿದೆ. ಇನ್ನೇನು ಮುಂದಿನ ವಾರದಲ್ಲಿ ಕಬ್ಬು ಕಟಾವು ಮಾಡಿಸಬೇಕು, ಹಾಗೆ ಶೇಂಗಾ ಸಹ ಕೇಳಿಸಬೇಕು. ಎಲ್ಲ ಕೆಲಸಗಳು ಒಟ್ಟೊಟ್ಟಿಗೆ ಬಂದು ಬಿಟ್ಟಿವೆ. ಹಾ ಅಣ್ಣ, ಅದಿರಲಿ ಬಿಡು. ನೀನು ಹೋದ ಕೆಲಸ ಏನಾಯ್ತಣ್ಣ? ಪರಶುರಾಮ, ನಿನಗೆ ಗೊತ್ತಿಲ್ಲದಿರುವುದೇನಿದೆ? ಕೋರ್ಟು ಕಚೇರಿ ಕೆಲಸ ಅಂದ ಮೇಲೆ ನಾವು ಅಂದುಕೊಂಡಂತೆ ಆಗೋದಿಲ್ಲ. ಆದರೆ ಎಂದಿಲ್ಲ ನಾಳೆಯಾದರೂ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ ಅನ್ನುವ ನಂಬಿಕೆ ನನಗಿದೆ. ಅಲ್ಲಣ್ಣ, ತಾತ ಮುತ್ತಾತನ ಕಾಲದಿಂದ ಉಳುಮೆ ಮಾಡಿಕೊಂಡು ಬಂದಿರುವ ಜಮೀನಿನ ಮೇಲೆ ಈಗ ಕಣ್ಣ ರಾಜ್ಯವರ್ಧನನ ಹೊಟ್ಟೆ ಉರಿ. ಅದು ಅಲ್ಲದೆ ಇದುವರೆಗೂ ಎಷ್ಟೋ ಸರ್ಕಾರಗಳು ಬಂದು ಹೋಗಿವೆ. 100 ಅಧಿಕಾರಿಗಳು ಕೂಡ ಬದಲಾಗಿದ್ದಾರೆ. ಅವರ್ಯಾರಿಗೂ ಬರದಿರುವ ಅನುಮಾನ ಈ ಜಿಲ್ಲಾಧಿಕಾರಿಗಷ್ಟೇ ಯಾಕೆ ಬಂತಣ್ಣ? ಪರಶುರಾಮ, ಇದು ಸರ್ಕಾರಕ್ಕೆ ನಮಗೆ ನಡೆಯುತ್ತಿರುವ ಯುದ್ಧವಾದರೂ ಇದರ ಸೂತ್ರಧಾರ ರಾಜವರ್ಧನ. ಆ ಖದಿಮ ಈ ತರ ನಾಟಕ ಶುರು ಹಚ್ಕೊಂಡಿದ್ದಾನೆ ಅಂದ್ರೆ ಇದರಲ್ಲೇನೋ ಮಸಲತ್ ನಡೀತಾ ಇದೆ. ಅದೇನೆಂದು ತಿಳಿದರೆ ಅದಕ್ಕೆ ತಕ್ಕ ಪರಿಹಾರ ನಾವೇ ಹುಡುಕಬಹುದು. ಇಲ್ಲಣ್ಣ, ಇದರಲ್ಲಿ ಯಾವ ಮಸಲತ್ತೂ ಇಲ್ಲ. ಹೇಗೋ ನಮ್ಮ ಜಮೀನಿನ ಪಕ್ಕದಲ್ಲಿರುವ 100 ಎಕರೆ ಸರ್ಕಾರದ್ದಾಗಿದೆ. ಆ ಸರ್ಕಾರದ ಜಮೀನಿಗೂ ರಾಜವರ್ಧನನ ಜಮೀನಿಗೂ ಮಧ್ಯ ನಮ್ಮ 10 ಎಕರೆ ಜಮೀನಿದೆ. ನಮ್ಮನ್ನು ಅಲ್ಲಿಂದ ಹೇಗಾದರೂ ಮಾಡಿ ಎತ್ತಂಗಡಿ ಮಾಡಿಸಿಬಿಟ್ಟರೆ ಕಾಲ ಕಳೆದ ಹಾಗೆ ಸರ್ಕಾರದ ಜಮೀನಿಗೆ ಬೇಲಿ ಹಾಕಿ 100 ಎಕರೆಗೆ ವಾರಸ್ತಾರ ತಾನಾಗಬೇಕೆಂದು ಮುಂದಾಲೋಚನೆಯಿಂದ ಇದನ್ನೆಲ್ಲ ಮಾಡುತ್ತಿದ್ದಾನೆ ಅಷ್ಟೇ. ಕರೆಕ್ಟ್ ಪರಶುರಾಮ. ಈಗ 2 ವರ್ಷಗಳ ಹಿಂದೆ ಅರ್ಜುನನು ಪೊಲೀಸ್ ಇಂಟರ್ವ್ಯೂಗೆ ಹೋದಾಗ ಅವನ ಹೇಳಿದಂತೆ ನಮ್ಮನ್ನು ಅಲ್ಲಿಂದ ಹೊಡೆದೋಡಿಸುವ ತಂತ್ರ ಹೂಡಿದ್ದಾನೆಂದು. ಅಲ್ಲ, ನಮ್ಮ ಅರ್ಜುನನಿಗೆ ಹೇಳಿ ಇದನ್ನೆಲ್ಲ ಸರಿ ಮಾಡಬಹುದಲ್ಲ? ಬೇಡ ಸುಶೀಲಾ, ಅರ್ಜುನ ನನ್ನ ಅಕ್ಕನ ಮಗನಾದರೂ ಕರ್ತವ್ಯದಲ್ಲಿ ಅವನೊಬ್ಬ ನಿಷ್ಠಾವಂತ. ನಾನು ಅವನನ್ನು ಸಾಕಿ ಬೆಳೆಸಿರಬಹುದು. ಆದರೆ ಈ ವಿಚಾರದಲ್ಲಿ ಅವನನ್ನು ಮಧ್ಯಸ್ಥಿಗೆ ತಂದು ನಾವು ಬಗೆಹರಿಸಿಕೊಂಡರೆ ನಾವು ಅವನ ಕರ್ತವ್ಯವನ್ನೇ ದುರುಪಯೋಗ ಪಡಿಸಿಕೊಂಡಂತಾಗುತ್ತದೆ. ನ್ಯಾಯ ನಮ್ಮದೇ ಇರುವಾಗ ಗೆಲುವು ನಮ್ಮದೇ ಆಗುತ್ತದೆ. ಅದಕ್ಕೆ ಸ್ವಲ್ಪ ದಿನ ಕಾಯಬೇಕು ಅಷ್ಟೇ. ಮಾವ, ಅಕ್ಕ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಾರಪ್ಪ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಅರ್ಜುನ. ನೀನು ಹೇಗಿದ್ದೀಯಾ? ಹೇಗೆ ನಡೀತಾ ಇದೆ ನಿನ್ನ ಕೆಲಸ? ಮಾವ, ಹುಟ್ಟುತ್ತಲೇ ಹೆತ್ತವರನ್ನು ಕಳೆದುಕೊಂಡು ಕೈ ತುತ್ತು ನೀಡಿ ಧರ್ಮವೇ ಉಸಿರೆಂದು ಆಶೀರ್ವಾದ ಮಾಡಿದ ಈ ಮನೆಯಲ್ಲಿ ನಿಮ್ಮ ಆಶೀರ್ವಾದದ ಕವಚ ಇರುವ ತನಕ ನನ್ನ ಕರ್ತವ್ಯಕ್ಕೆ ಯಾವ ತೊಂದರೆಯೂ ಇಲ್ಲ ಮಾವ. ಅರ್ಜುನ, ಮತ್ತೆ ನಿನ್ನ ಇಂಟರ್ವ್ಯೂಗೆ ಅರ್ಜುನ ಆನಂದ ಹೋದದಲ್ಲಿ ಈ ನಿನ್ನ ಕೆಲಸದಲ್ಲಿ ಮತ್ತೆ ಫೋನ್ ಮಾಡಿದಾಗ ಮುಂದಿನ ವಾರದಲ್ಲಿ ಇಂಟರ್ವ್ಯೂ ಇದೆ ಎಂದು ಹೇಳಿದೆಯಲ್ಲ, ಅದು ಎಂದಿಗೆ ಟ್ರಾನ್ಸ್ಫರ್ ಆಗೋದಿದೆ? ಹೌದು ಮಾವ,
ಹೋಟೆಲ್ ಊಟ ಮಾಡಿ ಹೊಟ್ಟೆ ಕೆಡಿಸಿಕೊಳ್ಳುವುದು ಬೇಡ, ದುಷ್ಟರ ಸಂಘ ಮಾಡಿ ನೆಮ್ಮದಿ ಕೆಡಿಸಿಕೊಳ್ಳುವುದು ಬೇಡ ಅಂತ ಈ ಧರ್ಮವಂತರ ಮನೆಯಲ್ಲಿ ಧರ್ಮ ದೇವತೆಯಾದ ನನ್ನ ಅಕ್ಕನ ಕೈ ತುತ್ತು ತಿನ್ನಲೆಂದೇ ಇದೇ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬಂದಿದ್ದೇನೆ. ಕಂಗ್ರ್ಯಾಚುಲೇಷನ್ಸ್ ಅರ್ಜುನ್. ಅಂತೂ ಕೂಡಿ ಬೆಳೆದವ್ರ ಜೊತೆ ಇದ್ದುಕೊಂಡು ಡ್ಯೂಟಿ ಮಾಡುವ ಭಾಗ್ಯ ನಿನ್ನದಾಯ್ತಲ್ಲ. ಸಂತೋಷನಪ್ಪ, ತುಂಬಾ ಸಂತೋಷ. ಎಲ್ಲ ನಿಮ್ಮ ಆಶೀರ್ವಾದ, ನಮ್ಮ ಅಕ್ಕನ ಆಶೀರ್ವಾದ. ಮಾವ, ಅಕ್ಕ, ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಪರಶುರಾಮ, ಎದ್ದೇಳು ಅರ್ಜುನ. ಆ ನನ್ನ ತಂದೆ ಮಾರುತೇಶ್ವರನ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಅರ್ಜುನ, ಒಡ ಹುಟ್ಟಿದ ಅಣ್ಣ ತಮ್ಮನೇ ಆಗಿರಲಿ, ಮಾವ ಅಳಿಯನೇ ಆಗಿರಲಿ, ಅಂತ ಕರ್ತವ್ಯ ಬಂದರು ಒಂದೇ ಎದ್ದು ನಿರುಗದಿರು. ಆಯ್ತು ಮಾವ, ನಿಮ್ಮ ಹೇಳಿಕೆಯಂತೆ ಕರ್ತವ್ಯ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತೇನೆ ಮಾವ. ಆದರೆ ಆಸ್ತಿ ವಿಚಾರ ಕೋರ್ಟ್ ಮೆಟ್ಟಿಲು ಏರಿದೆ ಅಂತ ತಿಳಿಯಿತು, ಅದನ್ನು ನೀವು ನನಗೆ ತಿಳಿಸಲೇ ಇಲ್ಲ. ಹೌದು ಅರ್ಜುನ, ನಮ್ಮ ತಾತ ಮುತ್ತಾತನ ಕಾಲದಿಂದ ಸಾಗುವಳಿ ಮಾಡಿಕೊಂಡು ಬಂದ ನಮ್ಮ ಜಮೀನು ಈಗ ಸರ್ಕಾರದ ಗೋಮಾಳ ಅದನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ನಮ್ಮಲ್ಲಿರುವ ದಾಖಲೆಗಳು ಸುಳ್ಳು ಪತ್ರಗಳು ಅಂತ ಜನರ ಹಿತಾಸಕ್ತಿ ಮೇಲೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜುನ ಮಾವ, ಸತ್ಯಕ್ಕೆಂದು ಜಯ ಸಿಕ್ಕೇ ಸಿಗುತ್ತದೆ. ಎಲ್ಲದಕ್ಕೂ ಆ ದೇವರ ದಯೆ ಇದ್ದೇ ಇರುತ್ತೆ ಅರ್ಜುನ. ನಡೀರಪ್ಪ, ಎಲ್ಲರೂ ಸೇರಿ ಊಟ ಮಾಡಿ ತುಂಬಾ ದಿನಗಳೇ ಕಳೆದು ಹೋಗಿದೆ. ಬೇಡ ಅಕ್ಕ, ಇನ್ನೂ ಆ ಕೋರ್ಟ್ ವಿಚಾರ ಚರ್ಚಿಸಬೇಕು. ಮಾವನವರಿಗೆ ಆ ರಾಜವರ್ಧನ ತುಂಬಾ ತೊಂದರೆ ಕೊಡ್ತಿದ್ದಾನೆ ಅಂತ ತಿಳಿದು ಬಂದಿದೆ. ಅದಕ್ಕೆ ಈಗ ಪರಶುರಾಮ ಈ ವಿಷಯ ನನಗೆ ಇನ್ನೂ ಚೆನ್ನಾಗಿ ತಿಳಿಸಲೇ ಇಲ್ಲ. ಅರ್ಜುನ, ಈ ವಿಚಾರವಾಗಿ ಇತ್ತೀಚೆಗೆ ಸುಮಾರು ದಿನಗಳಿಂದಲೂ ನನ್ನ ಮನಸ್ಸಿನಲ್ಲಿ ಒಂದು ಸಮಸ್ಯೆ ಕಾಡ್ತಾ ಇದೆ. ಅದನ್ನು ಹೇಗೆ ಹೇಳಬೇಕೆನ್ನುವುದೇ ನನಗೆ ಅರ್ಥವಾಗದಂತಾಗಿದೆ. ಮಾವ, ಅದೇನೇ ಇರಲಿ, ಕಾನೂನು ಪರಿಪಾಲನೆ ಮಾಡಲು ನಿಂತಿರುವ ಈ ನಿಮ್ಮ ಅಳಿಯನ ಮುಂದೆ ಹೇಳಿಕೊಳ್ಳಲು ಸಂಕೋಚವೇ? ಭಯಪಡಬೇಡಿ ಮಾವ, ಅದೇನಿದ್ದರೂ ಧೈರ್ಯವಾಗಿ ಹೇಳಿ. ಅರ್ಜುನ, ಇತ್ತೀಚೆಗೆ ನಾನು ರಾತ್ರಿ ಮಲಗಿದಾಗ ನಮ್ಮ ಕನಸಿನಲ್ಲಿ ನಮ್ಮ ಹೊಲದ ಬನ್ನಿ ಮಹಾಕಾಳಿ ಹತ್ತಿರ ರಾಜ ಮಹಾರಾಜರ ಕಾಲದ ವಜ್ರ ವೈಡೂರ್ಯಗಳು ಹೊನ್ನ ಕಣಕಣಗಳ ನಿಧಿಯೇ ಕಾಣಿಸುತ್ತಿದೆ. ಆ ಮಹಾತಾಯೇ ಬಂದು ನಿನ್ನ ಆಸ್ತಿಯನ್ನು ನೀನು ದಕ್ಕಿಸಿಕೋ, ಇನ್ನ ಜೀವವಿರೋವರೆಗೂ ಈ ನಿರ್ಮಲವಾದ ಮನಸ್ಸಿನಿಂದ ಸತ್ಯ, ನ್ಯಾಯ, ನೀತಿ, ಧರ್ಮವೇ ಉಸಿರೆಂದು ಪರಿಪಾಲಿಸುವುದು ಆಗ ಹೇಳಿದಂತಾಗಿದೆ. ನೀನು ಇದರಷ್ಟು ಬೇಗ ನೀನು ಉಳಿಸಿಕೊಳ್ಳಬೇಕಾಗಿದೆ. ಅರ್ಥವಾಯಿತು ಮಾವ, ಅರ್ಥವಾಯಿತು. ಆ ರಾಜವರ್ಧನನಿಗೆ ನಿಮ್ಮ ಆಸ್ತಿಯ ಮೇಲೆ ಕಣ್ಣು ಹಾಕಿ ನಿಮ್ಮ ಆಸ್ತಿ ಎತ್ತಿ ಹಾಕಿ ನಿಧಿ ಪಡೆಯಬೇಕೆಂದು ಹಠಹೊತ್ತಿದ್ದಾನೆ ಎಂದಾಗ ಇನ್ನು ಮುಂದೆ ನಾನು ತೋರಿಸುವೆ ನನ್ನ ತಾಕತ್ತು. ನೀವು ಯಾವುದಕ್ಕೂ ಭಯಪಡಬೇಡಿ ಮಾವ, ಧೈರ್ಯವಾಗಿ ಇರಿ. ಅಣ್ಣ, ಆ ದುಷ್ಟ ರಾಜ್ಯವರ್ಧನ ಮೈನಿಂಗ್ ವಿಚಾರದಲ್ಲಿ ಸರ್ಕಾರಕ್ಕೆ ಸಾಕಷ್ಟು ವಂಚಿಸಿ ಈಗ ಈ ಪವಿತ್ರವಾದ ಮಣ್ಣನ್ನು ಅನ್ಯ ರಾಷ್ಟ್ರಗಳಿಗೆ ಲೂಟಿ ಮಾಡಿದ್ದು ಸಾಕಾಗಲಿಲ್ಲವೆಂದು ಈಗ ನಮ್ಮ ಆಸ್ತಿಯಲ್ಲಿರುವ ನಿಧಿಗೆ ಕಣ್ಣು ಹಾಕಿದ್ದಾನೆಂದರೆ ಅವನನ್ನು ಸುಮ್ಮನೆ ಬಿಡುವ ಮಾತೇ ಇಲ್ಲಣ್ಣ. ಆ ದುಷ್ಟ ರಾಜ್ಯವರ್ಧನ ಆ ಬನ್ನಿ ಮಹಾಕಾಳಿ ವಶದಲ್ಲಿರುವ ನಿಧಿಗೆ ಏನಾದರೂ ಕಣ್ಣು ಹಾಕಿದ್ದೆಯಾದರೆ ಅಂದೇ ಅವನ ಮರಣದ ಮಹಾನವಮಿ ನಡೆದು ಹೋಗುತ್ತದೆ ಅಣ್ಣ, ಅಂದೇ ಅವನ ಮರಣದ ಮಹಾನವಮಿ ನಡೆದು ಹೋಗುತ್ತದೆ. ನಿಮ್ಮಿಬ್ಬರ ಮಾತುಗಳನ್ನು ಕೇಳುತ್ತಿದ್ದರೆ ಈ ನನ್ನ ದೇಹದಲ್ಲಿರುವ ನರನಾಗಳೆಲ್ಲ ರೋಮಾಂಚಗೊಳ್ಳುತ್ತವೆ. ಕೋರ್ಟಿನಲ್ಲಿ ಕೇಸು ಗೆದ್ದಷ್ಟೇ ಸಂತೋಷವಾಗುತ್ತಿದೆ. ಪರಶುರಾಮ, ಸತ್ಯ, ನ್ಯಾಯ, ನೀತಿ, ಧರ್ಮವೇ ಉಸಿರೆಂದು ಮೆರೆದ ನಮ್ಮ ಮನೆತನ ಧರ್ಮಕ್ಕಾಗಿ ಪ್ರಾಣ ಹೋಗಲಿ, ಶಿಷ್ಟರ ರಕ್ಷಣೆಗಾಗಿ ದೇಹವೇ ಮಣ್ಣಾಗಲಿ. ವೈರಿಗೆ ಬೆನ್ನು ಕೊಟ್ಟು ಆ ನಿಧಿ ದುಷ್ಟರ ಕೈವಶವಾಗದಿದ್ದರೆ ನನಗಷ್ಟೇ ಸಾಕು. ಮಾವ, ಅಣ್ಣ, ನಿಧಿಯ ಆಸೆಯಿಂದ ನಮ್ಮ ಆಸ್ತಿಯ ಮೇಲೆ ಕಣ್ಣು ಹಾಕಿದ ಪಾಪಿಗಳನ್ನು ಮೆಟ್ಟಿಸಿ ಹೇಳುತ್ತೇನೆ. ಅವರನ್ನು ನಮ್ಮೂರಿನಿಂದ ಒದ್ದು ಆಚೆಗೆ ಓಡಿಸಿ ಶ್ರೀಮಂತಿಕೆಯ ದರ್ಪದಿಂದ ಮೆರೆಯುತ್ತಿರುವ ದುಷ್ಟ ಶಕ್ತಿಗಳನ್ನು ಸುಟ್ಟು ಹಾಕಿ ಅವನ ವಿರುದ್ಧ ಸಿಂಹಧ್ವನಿಯಾಗಿ ಗರ್ಜಿಸಿ ನ್ಯಾಯ ತೆಗೆದುಕೊಂಡು ಬರ್ತಾನೆಯ ನಾಯಿ ನಿನ್ನ ಸಹೋದರ. ಮಾವ, ಈ ಪರಶುರಾಮನ ಕ್ರಾಂತಿಯ ನುಡಿಯನ್ನು ಕೇಳಿದರೆ ನಾನು ದೂರದಿಂದ ಬಂದ ಜರ್ನಿ ಮಾಡಿದ್ದು
ನನಗೆ ಬೇಸರವೆನಿಸುತ್ತದೆ. ಅಕ್ಕ, ಊಟಕ್ಕೆ ಏನು ಮಾಡಿರುವೆ? ನಡಿಯಪ್ಪ, ಊಟ ಮಾಡುವಂತೆ. ಮತ್ತೆ ಯಾಕೆ ಬೇಡಪ್ಪ? ಅಕ್ಕ, ನನಗೆ ಒಂದು ಮುದ್ದಾದ ಮಡದಿಯನ್ನು ತಯಾರು ಮಾಡಿಲ್ಲವೇ? ಮಾವ, ಅಕ್ಕನಿಗೆ ಹೂ ಮುಡಿಸು. ನೀ ಸ್ವಲ್ಪ ಮುಖ ಮುಚ್ಕೋರಪ್ಪ. ಅಕ್ಕ, ದೂರದಿಂದ ನಿನಗೆ ಸಿಹಿ ತಂದಿದ್ದೇನೆ. ಅಕ್ಕ, ಈ ತುಂಬ ಸಂತೋಷದಲ್ಲಿ ಈ ತಮ್ಮನನ್ನು ಹೇಳಪ್ಪ. ಒಂದು ಹಾಡನ್ನ ಆದರೂ ಹಾಡಿ ಸಮಾಧಾನ ಅದ ಮತ್ತೆ ಮಡದಿನ ಕೊಡತ್ ನಾಚಿಕೆಲ್ದ ಹೇಳ್ತಿ, ಮತ್ತೆ ಇದಕ್ಕೆ ಯಾಕೆ ನಾಚಿಕೆ ಪಟ್ಕೋತಿ? ಇಲ್ಲ ಅಮ್ಮ, ನಿಮ್ ತಮ್ಮನಿಗೆ ತುಂಬಾ ನಾಚಿಕೆ. ಇದೇ ಸಂತೋಷದಲ್ಲಿ ಒಂದು ಹಾಡಬಹುದು. ಆಯ್ತು ನನ್ ಕಂದ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗ ನಿಂದು, ಕಷ್ಟ ಸುಖವ ನೋವು ನಲಿವ ಎಲ್ಲ ದೇವನ ಕರುಣೆಯು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗ ನಿಂತು.
ತುಂಬಾ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ ನಡಿಯಮ್ಮ. ನಡೆಕಂದ ಊಟ ಮಾಡುವಂತೆ ಬಾರಪ್ಪ. ಮತ್ತೆ ನಾನು ನಿನಗೆ ಏನ್ ಮಾಡಲು ಹೇಳಿದ್ದೆ, ಮಾಡಿದ್ಯಾ ತಾನೆ? ಏನು ಹೇಳಿದೆಪ್ಪ ನೀನು? ನಿನಗೆ ನೆನಪಿಲ್ವಾ? ಹೇಳಪ್ಪ. ನಿನಗೆ ಊಟಕ್ಕೆ ಹೋಳಿಗೆ ಮಾಡು ಅಂತ ಹೇಳಿದ್ದೆ ತಾನೆ? ಹೋಳಿಗೆ ಮಾಡಿದೀನಿ ಬಾಕಂದ. ಮಾಡಿದ್ಯಾ? ಹಾ. ನಾನು ಮುದ್ದು ಅಮ್ಮ. ಅಲ್ಲಪ್ಪ, ಅದು ಬೇಕು ಇದು ಬೇಕಂತ ಬರೀ ಹಠ ಮಾಡ್ತೀಯಲ್ಲ. ಲಗುನ ನಿನಗೆ ಮದುವೆ ಮಾಡ್ರಿ, ನಮ್ಮ ತಂಗಿನ ಕೇಳ್ತಿ ಮತ್ತೆ. ಮಾಡ್ಬಿಡಮ್ಮ. ನನಗೂ ಸಾಕಾಗಿ. ಅಕ್ಕನ ಮಕ್ಕಳು ತುಂಬಾ ಜನ ಬಂದಿದ್ದಾರೆ, ಅವಳಲ್ಲಿ ಒಬ್ರು ಯಾರಾದ್ರೂ ಆಗ್ತೀನಿ ಅಂದ್ರೆ ನೀನೇ ಒಪ್ಪಿಸ್ಬಿಡಮ್ಮ. ಹೌದಾ? ಹೌದು. ಇಲ್ಲಿ ಸ್ವಲ್ಪ ಬಾರಪ್ಪ ಹಂಗಾದ್ರ. ಇಲ್ಲಿ ಬಾ ಇಲ್ಲಿ. ಅಕ್ಕನ ಮಕ್ಕಳು ಎಲ್ಲಾರು ನಿನಗ ದೃಷ್ಟಿ ಬಿಟ್ಟಿರ್ಬೇಕಪ್ಪ. ಮೊದ್ಲು ಹೋಗಿ ದೃಷ್ಟಿ ತೆಗಿಬೇಕು. ಆ ಮಾತಂತೂ ನಿಜನಮ್ಮ. ಹಾ. ಅಕ್ಕ, ಈ ಬಕಾಸನ ಹೊಟ್ಟೆ ಯಾವತ್ತೂ ಹಸಿರುತ್ತೆ. ನಡಿ ಅಕ್ಕ. ಅಲ್ಲಪ್ಪ, ನನ್ನ ಮೈದನಿಗೆ ಯಾಕೆ ಹಂಗಂತಿ? ಅಲ್ಲಿ ನೀವು ನೋಡಲ್ಲಿ, ನಿಮ್ಮ ಮಾವನ ಹೊಟ್ಟೆನ ಮುಂದೆ ಬಂದೈತಿ. ಏ, ಹಾ. ಮಾವ ಎಷ್ಟೇ ಆದ್ರೂ ದೇವತಾ ಮನುಷ್ಯ ಅಕ್ಕ. ದೇವತ ಮನುಷ್ಯ ನಿಮ್ಮ ಮಾವ. ನಿಮ್ಮ ಮಾವ ಎಷ್ಟು ಕಾಟ ಕೊಡ್ತಾರ ನನಗೆ ಮಾತ್ರ ಗೊತ್ತೈತಿಯಪ್ಪ. ನಿನಗೇನು ಗೊತ್ತೈತಿ ಹೇಳಿ ನೋಡು. ಏ ಅಮ್ಮ, ಹಾ. ನೀವು ಅಕ್ಕ ತಮ್ಮ ಈಗ ಆಮೇಲೆ ಒಳಗಡೆ ಮಾತಾಡುವಂತ್ರಿ, ನನಗೆ ಹೊಟ್ಟೆ ಹಸಿತಾ ಇದೆ, ಬನ್ನಿ. ಗ್ಯಾರಂಟಿ ಬಕಾಸುರ.